ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಸಮಾಂತರ ಶ್ರೇಣಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸಮಾಂತರ ಶ್ರೇಣಿಯಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋದು ಹೇಗೆ, ಸಮಾಂತರ ಶ್ರೇಣಿ ಅಂದ್ರೇನು, ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಹೇಗೆ, ಮತ್ತೆ ಪದವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಒಂದು ಸೂತ್ರದ ಮೂಲಕ ತಿಳ್ಕೊಂಡಿದ್ದೀವಿ. ಆ ಸೂತ್ರ ಯಾವುದಪ್ಪ ಅಂತ ಹೇಳಿದ್ರೆ a = a + n - 1 × d. ಇದು ಒಂದು ಸಮಾಂತರ ಶ್ರೇಣಿಯಲ್ಲಿ ಪದವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ. ಇದು a ಅಂತ ಹೇಳಿದ್ರೆ ಒಂದು ಸಮಾಂತರ ಶ್ರೇಣಿ ಮೊದಲ ಪದ, n ಅಂತ ಹೇಳಿದ್ರೆ ಪದಗಳ ಸಂಖ್ಯೆ, d ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಈ ಸೂತ್ರನ ಉಪಯೋಗಿಸ್ಕೊಂಡು ನಾವೇನು ನೋಡ್ಬೋದಪ್ಪ ಅಂತ ಹೇಳಿದ್ರೆ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದವನ್ನು ಕಂಡುಹಿಡಿಯಬಹುದು, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬಹುದು, ಮತ್ತೆ ಆ ಶ್ರೇಣಿಯ ಕೊನೆಯ ಪದವನ್ನು ಕಂಡುಹಿಡಿಯಬಹುದು, ಮತ್ತೆ ಆ ಶ್ರೇಣಿಯಲ್ಲಿರುವಂತಹ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಈ ತರಗತಿಯಲ್ಲಿ ಮುಂದುವರೆದಂತೆ ಸಮಾಂತರ ಶ್ರೇಣಿ ಕೊಟ್ಟಾಗ ಆ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಇದನ್ನ ತಿಳ್ಕೊಳ್ಳೋಣ. ನಿಮಗೆ ಹಿಂದಿನ ತರಗತಿಯಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಾಮಾನ್ಯ ರೂಪ ಏನಪ್ಪಾ ಅಂತ ಹೇಳಿದ್ರೆ a + d, a + 2d, a + 3d. ಇದೇ ರೀತಿಯಾಗಿ ಬರುತ್ತಾ ಹೋದ್ರೆ ಸಮಾಂತರ ಶ್ರೇಣಿಯ ಕೊನೆಯ ಪದ a + n - 1 × d. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದನ್ನ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಪದಗಳ ಮಧ್ಯದಲ್ಲಿ ಪ್ಲಸ್ ಹಾಕಿದ್ರೆ ಒಂದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ ಸೂತ್ರವನ್ನು ಬಳಸಬಹುದಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ ಸಮಾಂತರ ಶ್ರೇಣಿ ಮೊತ್ತವನ್ನು ಕಂಡುಹಿಡಿಯಕ್ಕೆ ಉಪಯೋಗಿಸುವ ಸೂತ್ರ ಏನಪ್ಪ ಅಂದ್ರೆ Sn = n/2 × 2a + n - 1 × d. ಇದು ಒಂದು ಸಮಾಂತರ ಶ್ರೇಣಿಯಲ್ಲಿ ಬರುವಂತ ಪದಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ, ಒಟ್ಟು ಪದಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ ಈ ಸೂತ್ರವನ್ನು ಉಪಯೋಗಿಸ್ತಾ ಹೋಗ್ತೀವಿ. ಇಲ್ಲಿ S ಅಂತ ಹೇಳಿದ್ರೆ ಸಮ್ ಆಫ್ nth ಟರ್ಮ್ಸ್ ಅಂತೇಳಿ, ಸಮ್ ಆಫ್ nth ಟರ್ಮ್ಸ್ ಅಂತೇಳಿ, n ಅಂತ ಹೇಳಿ ಪದಗಳ ಸಂಖ್ಯೆ, a ಅಂತ ಹೇಳಿದ್ರೆ ಮೊದಲ ಪದ, ಶ್ರೇಣಿಯ ಮೊದಲ ಪದ, n ಅಂತ ಹೇಳಿದ್ರೆ ಪದಗಳ ಸಂಖ್ಯೆ, ಇದು d ಅಂತ ಹೇಳಿದ್ರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಉದಾಹರಣೆಗೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಶ್ರೇಣಿ ತಗೊಳ್ತೀನಿ ನಾನು. ಈಗ 1 3 5 7 9 11 ಈ ರೀತಿಯಾಗಿ ಇರುವಂತಹ ಒಂದು ಶ್ರೇಣಿ. ಈ ಸಮಾಂತರ ಶ್ರೇಣಿಯಲ್ಲಿ ಇದು ಒಂದು ಶ್ರೇಣಿ ಆಗುತ್ತೆ. ಇದ್ರ ಮೊತ್ತ ಕಂಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಮಧ್ಯ ಪ್ಲಸ್ ಆಗಿ ಇದನ್ನು ಸಮಾಂತರ ಶ್ರೇಣಿ ಆಗುತ್ತೆ. ಸಮಾಂತರ ಶ್ರೇಣಿ ಆಗುತ್ತೆ. ಸಮಾಂತರ ಶ್ರೇಣಿಯ ಪದಗಳ ಮಧ್ಯದಲ್ಲಿ ಪ್ಲಸ್ ಅನ್ನು ಹಾಕಿದ್ರೆ ಬರುವಂತದ್ದು ಸಮಾಂತರ ಶ್ರೇಣಿ. ಇದರಲ್ಲಿ 1 3 5 7 9 11 ಇದೇ ರೀತಿಯ ಬರುತ್ತಾದ್ರೆ ಶ್ರೇಣಿ ಮುಂದಾಗ್ತಾ ಹೋಗುತ್ತೆ. ಇದರಲ್ಲಿ ಒಂದು 50 ಪದಗಳ ಮೊತ್ತವನ್ನ ಕಂಡುಹಿಡಿ ಅಂತ ಕೇಳಿದ್ರೆ ಯಾವ ರೀತಿ ಕಂಡುಹಿಡಿಯೋದು? ಇದು ಶ್ರೇಣಿ ಹೀಗೆ ಬರುತ್ತಾ ಹೋದ್ರೆ 50 ಪದ ಬಿಡಿದ್ರೆ 50 ಪದಗಳ ಮೊತ್ತವನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಈ ಸೂತ್ರದ ಮೂಲಕ ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಇಲ್ಲಿ ಮೊದಲ ಪದ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ a = 1 ಆಗುತ್ತೆ. ಇದು ಮೊದಲ ಪದ ಆಗುತ್ತೆ. ಇಲ್ಲಿ d ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಆ ಶ್ರೇಣಿಯ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಅದೇ ಉದಾಹರಣೆ 3ರಿಂದ 1 ಕಳೆದಾಗ, 5ರಿಂದ 3 ಕಳೆದಾಗ, ಇಲ್ಲಿ 3ರಿಂದ 1 ಕಳೆದಾಗ ಎಷ್ಟಾಗುತ್ತೆ? 2 ಆಗುತ್ತೆ. ಇದು ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು? 2 ಆಯ್ತು. ಈಗ ನಮಗೆ ಗೊತ್ತಿರೋದೇನಪ್ಪ, ಒಂದು ಸಮಾಂತರ ಶ್ರೇಣಿ ಗೊತ್ತಿದೆ. ಈ ಶ್ರೇಣಿಯಲ್ಲಿ ಎಷ್ಟು ಪದಗಳ ಮೊತ್ತ ಕಂಡುಹಿಡಿಯಬೇಕು? ನಾವೀಗ 50 ಪದಗಳ ಮೊತ್ತ ಕಂಡುಹಿಡಿಯಬೇಕು. ಇಲ್ಲಿ ಪದಗಳ ಸಂಖ್ಯೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 50 ಆಗುತ್ತೆ. ಇಲ್ಲಿ Sn ಅಂತ ಹೇಳಿದ್ರೆ ಸಮ್ ಆಫ್ 50 ಟರ್ಮ್ಸ್ ಅಂತ ಹೇಳಿ 50 ಪದಗಳ ಮೊತ್ತ ಎಷ್ಟು ಅಂತ ಹೇಳಿ ಈ ಪದಗಳ ಮೊತ್ತವನ್ನು ಈ ರೀತಿ ಈಗ ನಾವು ಕಂಡುಹಿಡಿಯೋಣ. ಇಲ್ಲಿ Sn ಅಂತ ಹೇಳಿದ್ರೆ S50
ಇಸ್ ಈಕ್ವಲ್ ಟು n ಅಂತ ಹೇಳಿದ್ರೆ 50/2 ಇಂಟು 2 a ಬೆಲೆ ಸಮಾಂತರ ಸಾಮಾನ್ಯ ಪದ ಎಷ್ಟು 1 ಇದೆ 1 ಪ್ಲಸ್ n ಅಂತ ಹೇಳಿದ್ರೆ 50 ಮೈನಸ್ 1 d ಅಂದ್ರೆ ಸಾಮಾನ್ಯ ವ್ಯತ್ಯಾಸ 2 ಇಲ್ಲಿ s 50 ಇಸ್ ಈಕ್ವಲ್ ಟು 2 1 2 25 ಎಷ್ಟು 2 1 2 ಪ್ಲಸ್ 50 ರಲ್ಲಿ 1 ಕಳೆದ್ರೆ 49 ಇಂಟು 2 ನೆಕ್ಸ್ಟ್ s 50 ಇಸ್ ಈಕ್ವಲ್ ಟು 25ಕ್ಕೆ 25 2 ಪ್ಲಸ್ 49 2 9 18 ದಶಕ 1 ನಾಲ್ಕರಲ್ಲಿ 8 8 1 9 98 ಆಗುತ್ತೆ ಈಗ ಎಷ್ಟು s 50 ಇಸ್ ಈಕ್ವಲ್ ಟು 25 ಇಂಟು 98ಕ್ಕೆ 2ನ್ನ ಸೇರಿಸಿ ಎಷ್ಟಾಯ್ತು 100 ಆಯ್ತು 98ಕ್ಕೆ 2 ಸೇರಿಸಿ ಎಷ್ಟಾಯ್ತು 100 ಆಯ್ತು ನೆಕ್ಸ್ಟ್ ಈಗ s 50 ಇಸ್ ಈಕ್ವಲ್ ಟು 25 1 25 ಆಮೇಲೆ 2 ಸೊನ್ನೆ ಉತ್ತರ ಎಷ್ಟು ಬಂತು ನಮಗೆ 2500 ಬಂತು ಈಗ ನೋಡಿ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಅಂತ ಹೇಳಿ ಇದೇ ರೀತಿಯಾಗಿ ಶ್ರೇಣಿಯನ್ನು 50 ಪದಗಳವರೆಗೆ ಬರೆದಾಗ ಬರುವಂತ ಒಟ್ಟು ಪದಗಳ ಮೊತ್ತ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ 2500 ಆಗುತ್ತೆ ಈ ರೀತಿಯಾಗಿ ಯಾವುದೇ ಒಂದು ಶ್ರೇಣಿಯನ್ನು ಕೊಟ್ಟಾಗ ನಾವು ಸುಲಭವಾಗಿ ಬಹಳಷ್ಟು ದೊಡ್ಡದಾದ ಶ್ರೇಣಿಯ ಮೊತ್ತವನ್ನು ನಾವು ಕಂಡುಹಿಡಿಯಬಹುದು ಇದೇ ರೀತಿಯಾಗಿ ಮಗ್ಗಿ ಬರುತ್ತೆ ಈಗ 2 ಮಗ್ಗಿ ಆಗಿರ್ಬೋದು 3 ಮಗ್ಗಿ ಆಗಿರ್ಬೋದು 5 ಮಗ್ಗಿ ಆಗಿರ್ಬೋದು ಈ ಮಗ್ಗಿಗಳಲ್ಲಿ ಎಷ್ಟು ಪದಗಳ ಮಗ್ಗಿಯನ್ನು ಮೊತ್ತವನ್ನು ಬೇಕಿದ್ರೆ ಈ ಸೂತ್ರವನ್ನು ಉಪಯೋಗಿಸಿ ನಾವು ಮಾಡ್ಬೋದು ಕಂಡುಹಿಡಿಯಬಹುದು ಅನ್ನೋದನ್ನ ಇದನ್ನ ತಿಳ್ಕೊಂಡಿದ್ವಿ ಇದೇ ರೀತಿಯಾಗಿ ಅಭ್ಯಾಸದಲ್ಲಿ ಬೇರೆ ಬೇರೆ ಲೆಕ್ಕಗಳು ಇರ್ತವೆ ಇವತ್ತು ಆ ಲೆಕ್ಕಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಸಮಾಂತರ ಶ್ರೇಣಿಯಲ್ಲಿ ಈ ಸಮಾಂತರ ಶ್ರೇಣಿ ಮೊತ್ತವನ್ನು ಕಳೆಯುವ ಸೂತ್ರದಲ್ಲಿ Sn is equal to n/2 ಇದನ್ನ ಸ್ವಲ್ಪ ಬದಲಾವಣೆ ಮಾಡಿ ಬರೀಬಹುದು 2a ನ a ಪ್ಲಸ್ a ಅಂತ ಬರೀಬಹುದು 2a ನ a ಪ್ಲಸ್ a ಅಂತ ಬರೀಬಹುದು ಪ್ಲಸ್ n ಮೈನಸ್ 1 ಇಂಟು d ಅಂತ ಬರೀಬಹುದು ನಿಮಗೆ ಹಿಂದಿನ ತರಗತಿ ಹೇಳ್ಕೊಟ್ಟಿದ್ದೀನಿ ನಾನು a ಪ್ಲಸ್ n ಮೈನಸ್ 1 ಇಂಟು d a ಪ್ಲಸ್ n ಮೈನಸ್ 1 ಇಂಟು d ಇದಿಷ್ಟು ಇರೋ ಕಡೆ ಏನು ಬರೀಬಹುದು ಇಲ್ಲಿ a ಅಂತ ಬರೀಬಹುದು ಅಲ್ಲಿಗೆ Sn is equal to n/2 ಇಂಟು a ಪ್ಲಸ್ ಇದಿಷ್ಟಕ್ಕೆ ಬದಲಾಗಿ a ಪ್ಲಸ್ n ಮೈನಸ್ 1 ಇಂಟು ಇಷ್ಟಕ್ಕೆ ಬದಲಾಗಿ ಏನಂತ ಬರೀಬಹುದು a ಅಂತ ಬರೀಬಹುದು ಇದನ್ನು ಕೂಡ ಮೊತ್ತವನ್ನು ಕಳೆಯಕ್ಕೆ ಉಪಯೋಗಿಸುವಂತ ಸೂತ್ರ ಉಪಯೋಗಿಸಬಹುದು ಇಲ್ಲಿ a n ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂದ್ರೆ ಎನ್ನನೇ ಪದವನ್ನ a n ಅಂತ ಕರೀತಾರೆ ಇಲ್ಲಿ ನಾವು a n ಅನ್ನ ಏನಂತ ಬರ್ಕೊಬಹುದು ಅಂತ ಹೇಳಿದ್ರೆ l ಅಂತ ಬರ್ಕೊಬಹುದು ಆ ಶ್ರೇಣಿಯ ಕೊನೆಯ ಪದ ಅಂತ ಹೇಳಿ ಬರ್ಕೊಬಹುದು ಈ ಸೂತ್ರವನ್ನು ಸ್ವಲ್ಪ ಬದಲಾವಣೆ ಮಾಡಿದಾಗ Sn is equal to n/2 ಇಂಟು a ಪ್ಲಸ್ l ಅಂತ ಬರೀಬಹುದಲ್ವಾ ಇದನ್ನು ಕೂಡ ಒಂದು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಕ್ಕೆ ಸೂತ್ರವನ್ನು ಉಪಯೋಗಿಸಬಹುದು ಈ ಸೂತ್ರವನ್ನು ಯಾವಾಗ ಉಪಯೋಗಿಸ್ತೀವಿ ಈ ಸೂತ್ರವನ್ನು ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆಯನ್ನು ಕೊಟ್ಟಾಗ ಮೊದಲ ಪದವನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಾಗ ಈ ಸೂತ್ರವನ್ನು ಉಪಯೋಗಿಸ್ತೀವಿ ನೆಕ್ಸ್ಟ್ ಈ ಸೂತ್ರವನ್ನು ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆ ಕೊಟ್ಟಾಗ ಮೊದಲ ಪದ ಕೊಟ್ಟಾಗ ಮತ್ತು ಆ ಶ್ರೇಣಿಯ ಕೊನೆಯ ಪದ ಕೊಟ್ಟಾಗ ಈ ಸೂತ್ರ ಉಪಯೋಗಿಸಬಹುದು ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ನಮಗೆ ಬೇಕಾಗಿಲ್ಲ ನೇರವಾಗಿ ಎರಡು ಸೂತ್ರ ಉಪಯೋಗಿಸಿದ್ರು ಕೂಡ ಸೂತ್ರ ಮೊತ್ತ ಬರುತ್ತೆ ಆದ್ರೆ ಇದನ್ನ ಉಪಯೋಗಿಸಬೇಕಾಗುತ್ತೆ ಕೊನೆಯ ಶ್ರೇಣಿಯ ಕೊನೆಯ ಪದವನ್ನು ಕೊಟ್ಟಾಗ ಈ ಸೂತ್ರ ಉಪಯೋಗಿಸ್ಕೊಂಡು ಲೆಕ್ಕ ಮಾಡಬಹುದು ಇದನ್ನು ಕೂಡ ಮಾಡಬಹುದು ಅದು ಇದನ್ನು ಉಪಯೋಗಿಸ್ಕೊಂಡ್ರೆ ಏನಾಗುತ್ತೆ ಲೆಕ್ಕ ಬೇಗ ಆಗುತ್ತೆ ಮತ್ತು ಉತ್ತರ ಬೇಗ ಕೂಡ ಬರುತ್ತೆ ಇದೇ ರೀತಿಯಾಗಿ ಸಮಾಂತರ ಶ್ರೇಣಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಗೊತ್ತು ನಿಮಗೆ ಸ್ವಾಭಾವಿಕ ಸಂಖ್ಯೆಗಳು ಯಾವಪ್ಪ ಅಂತ ಹೇಳಿದ್ರೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ ಇವು ಸ್ವಾಭಾವಿಕ ಸಂಖ್ಯೆಗಳು
ಈ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕೂಡ ಈ ಸೂತ್ರ ಉಪಯೋಗಿಸಿ ಮೊತ್ತವನ್ನು ಕಂಡುಹಿಡಿಯಬಹುದು. ಎಷ್ಟೇ ಸಂಖ್ಯೆ, 50 ಸಂಖ್ಯೆ ಆಗಿರ್ಬೋದು, 100 ಸಂಖ್ಯೆ ಆಗಿರ್ಬೋದು, 1000 ಸಂಖ್ಯೆ ಆಗಿರ್ಬೋದು, ಇಲ್ಲಿ ಮೊತ್ತವನ್ನು ನಾವು ಕಂಡುಹಿಡಿಯಬಹುದು. ಇದರ ಬದಲಾಗಿ ನೋಡಿ, ಇದನ್ನ ನೇರವಾಗಿ ಬಳಸೋದ್ರ ಬದಲಿಗೆ ಸ್ವಾಭಾವಿಕ ಸಂಖ್ಯೆಯ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಇನ್ನೊಂದು ಸೂತ್ರ ಇದೆ. ಆ ಸೂತ್ರ ಏನಪ್ಪ ಅಂತ ಹೇಳಿದ್ರೆ Sn is equal to n/2 into n plus 1/2. ಈ ಸೂತ್ರ ಉಪಯೋಗಿಸಬಹುದು. ಸಾರಿ, Sn is equal to n into n plus 1/2. ಈ ಸೂತ್ರ ಉಪಯೋಗಿಸಬಹುದು. ಇದನ್ನ ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ರೆ ಒಂದರಿಂದ ಪ್ರಾರಂಭ ಆಗಬೇಕು, ಸಂಖ್ಯೆಗಳು ಕಂಟಿನ್ಯೂಸ್ ಆಗ್ತಾ ಹೋಗಬೇಕು. ಅವಾಗ ಈ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ Sn is equal to n into n plus 1/2 ಇದನ್ನ ಉಪಯೋಗಿಸಬಹುದು. ನೋಡಿ, ಇಲ್ಲಿ 3 ಸೂತ್ರ ಸಿಕ್ಕಂಗಾಯ್ತು. ಈ 3 ಸೂತ್ರದ ಮೇಲೆ ಈಗ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನ ನಾವು ಇವತ್ತು ಲೆಕ್ಕ ಮಾಡೋಣ. ಈ ಸೂತ್ರವನ್ನು ಒಂದ್ ಕಡೆ ಬರಿತಾ ಹೋಗ್ತೀವಿ. ಸೂತ್ರ n is equal to a plus n minus 1 into d. ಇದು ಶ್ರೇಣಿಯ ಪದವನ್ನ ಕಂಡುಹಿಡಿಯಕ್ಕೆ ಉಪಯೋಗಿಸುವಂತಹ ಸೂತ್ರ. ನೆಕ್ಸ್ಟ್ Sn is equal to n/2 into 2a plus n minus 1 into d. ಇದು ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಕ್ಕೆ ಉಪಯೋಗಿಸುವಂತಹ ಸೂತ್ರ. ಇದೇ ರೀತಿಯಾಗಿ ಮೊತ್ತವನ್ನು ಕಂಡುಹಿಡಿಯಕ್ಕೆ ಇನ್ನೂ 2 ಸೂತ್ರಗಳು ಇದ್ದಾವೆ. ಆ ಸೂತ್ರ ಯಾವುದಪ್ಪ ಅಂತ ಹೇಳಿದ್ರೆ Sn is equal to n/2 into a plus l ಅಂತ ಹೇಳಿ. a ಅಂದ್ರೆ ಮೊದಲ ಪದ, l ಅಂತ ಹೇಳಿದ್ರೆ ಕೊನೆಯ ಪದ, ಆ ಶ್ರೇಣಿಯ ಕೊನೆಯ ಪದ ಆಗುತ್ತೆ. ಅದೇ ರೀತಿ ಇನ್ನೊಂದು ಸೂತ್ರ ಬರುತ್ತೆ, Sn is equal to n/2 into n plus 1. ಇದನ್ನು ಈ ರೀತಿಯಾಗೂ ಬರೀಬಹುದು, ಅಥವಾ a plus n minus 1 into d. ಇದು ಸಮಾಂತರ ಶ್ರೇಣಿಯಲ್ಲಿ ಪದವನ್ನು ಕಂಡುಹಿಡಿಯಕ್ಕೆ ಉಪಯೋಗಿಸುವಂತಹ ಸೂತ್ರ. ಅದೇ ರೀತಿಯಾಗಿ ಈಗ ತಿಳ್ಕೊಂಡಿದ್ದೀವಿ ನಾವು ಸಮಾಂತರ ಶ್ರೇಣಿಯಲ್ಲಿ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn is equal to n/2 into 2a plus n minus 1 into d. ಇದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ ಉಪಯೋಗಿಸುವಂತಹ ಸೂತ್ರ. ಈ ರೀತಿ ಇನ್ನೊಂದು ಸೂತ್ರ Sn is equal to n/2 into a plus l ಅಂತ ಹೇಳಿ. ಆಯ್ತು ಅಂತ ಹೇಳಿದ್ರೆ ನಿಮಗೆ a ಅಂದ್ರೆ ಮೊದಲ ಪದ, l ಅಂತ ಹೇಳಿದ್ರೆ ಆ ಶ್ರೇಣಿಯ ಕೊನೆಯ ಪದ. ಮತ್ತೆ ಒಂದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ ಉಪಯೋಗಿಸುವಂತ ಸೂತ್ರ Sn is equal to n into n plus 1/2. ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ ಉಪಯೋಗಿಸುವಂತಹ ಸೂತ್ರ. ಈ ಸೂತ್ರಗಳಂದ್ರೆ ಇದನ್ನ ನಾವು ಅಭ್ಯಾಸದಲ್ಲಿರುವಂತಹ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಅಭ್ಯಾಸ 1.3. ಅಭ್ಯಾಸ 1.3 ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲನೇ ಲೆಕ್ಕ 2, 7, 12 ಅದ 10 ಪದಗಳವರೆಗೆ. ನೋಡಿ, ಈ ಶ್ರೇಣಿ 2, 7, 12 ಇದೇ ರೀತಿ ಮುಂದುವರಿತಾ ಹೋದ್ರೆ 10 ಪದಗಳು ಇರುತ್ತೆ ಅಂತ ತಿಳ್ಕೊಳ್ಳೋಣ. 10 ಪದಗಳನ್ನು ಕೂಡಿದ್ರೆ ಎಷ್ಟು ಮೊತ್ತ ಬರುತ್ತೆ ಅನ್ನೋದನ್ನ ನಾವು ಸೂತ್ರದ ಮೂಲಕ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ನಿಮಗೆ ಗೊತ್ತಿದೆ ಸಮಾಂತರ ಶ್ರೇಣಿಯಲ್ಲಿ ಇದು ಮೊತ್ತಗಳ ಸೂತ್ರ Sn is equal to n/2 into 2a plus n minus 1 into d. ಈ ಸೂತ್ರ ಉಪಯೋಗಿಸ್ಕೊಂಡ್ರೆ ಇಲ್ಲಿ a is equal to 2 ಸಮಾಂತರ ಶ್ರೇಣಿಯ ಮೊದಲ ಪದ. ನೆಕ್ಸ್ಟ್ d ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸವನ್ನು ಯಾವ ರೀತಿ ಕಂಡುಹಿಡಿಯಬೇಕು? ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಂಡುಹಿಡಿಯಬೇಕು. 7 ರಿಂದ 2 ಕಂಡುಹಿಡಿಯಬೇಕು. ಅಲ್ಲಿಗೆ 7 minus 2 is equal to ಎಷ್ಟಲ್ಲಿಗೆ 5 ಆಯ್ತು. ಸಾಮಾನ್ಯ ವ್ಯತ್ಯಾಸ ಆಯ್ತು. ಇದೇ ರೀತಿಯಾಗಿ 12 ರಲ್ಲಿ 7 ಕಳೆದು ಎಷ್ಟು ಬರುತ್ತೆ? 5 ಬರ್ತಾ ಆಗುತ್ತೆ. ಇದು ಸಾಮಾನ್ಯ ವ್ಯತ್ಯಾಸ ಆಯ್ತು. ಇಲ್ಲಿ n ಅಂತ ಹೇಳಿದ್ರೆ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ 10 ಪದಗಳವರೆಗಿನ ಮೊತ್ತ ಎಷ್ಟು? n ಅಂತ ಹೇಳಿದ್ರೆ 10 ಪದ.
10 ಪದ. ಅಲ್ಲಿಗೆ ಇಲ್ಲಿ SN ಸಮ್ ಆಫ್ 10th ಟರ್ಮ್ಸ್ ಅಂತ ಹೇಳಿ 10 ಪದಗಳ ಮೊತ್ತ ಎಷ್ಟಾಗ್ತದೆ ಅಂತ ಹೀಗೆ ಹೇಳಿದ್ರು. ಈಗ ನೋಡಿ ಬೇಕಾದ್ರೆ 10 ಪದ ಎಷ್ಟಾಗುತ್ತೆ ಅಂತ ಹೇಳಿ. ಈಗ S10 is equal to n ಅಂತ ಹೇಳಿದ್ರೆ ಎಷ್ಟು 10. n ಅಂತ ಹೇಳಿದ್ರೆ 10 10/2 2ಕ್ಕೆ 2 ಎಷ್ಟು a ಬೆಲೆ ಎಷ್ಟು 2 ಪ್ಲಸ್ n ಅಂತ ಹೇಳಿದ್ರೆ 10 ಮೈನಸ್ 1 d ಅಂತ ಹೇಳಿದ್ರೆ 5 ಸಾಮಾನ್ಯ ಅಂತ ಎಷ್ಟಿದೆ 5 ಇದೆ. ನೆಕ್ಸ್ಟ್ S10 is equal to 2 1 2 5 2 5 ನೆಕ್ಸ್ಟ್ 2 ಎಷ್ಟಾಯ್ತು 4 ಪ್ಲಸ್ 10 ಅಂತ ಹೇಳಿದ್ರೆ 9 ಇಂಟು 5. ನೆಕ್ಸ್ಟ್ S10 is equal to 5 ಇಂಟು 4 ಪ್ಲಸ್ 95 ಎಷ್ಟಾಯ್ತು 45. ನೆಕ್ಸ್ಟ್ S10 is equal to 5 ಇಂಟು ಇಲ್ಲಿ 45ಕ್ಕೆ 4 ಸೇರಿಸಿ ಎಷ್ಟಾಯ್ತು 49 ಆಯ್ತು. ನೆಕ್ಸ್ಟ್ S10 is equal to 5 ರಿಂದ 49 ಗುಣಿಸಿ 9 5 45 ಎಷ್ಟು 4. ನೆಕ್ಸ್ಟ್ 4 5 20 20 ಪ್ಲಸ್ 4 ಎಷ್ಟಾಯ್ತು 24 ಆಯ್ತು. ನೋಡಿ ಇಲ್ಲಿ ಸಮಾಂತರ ಶ್ರೇಣಿ ಅಂದ್ರೆ ಈ ಸಮಾಂತರ ಶ್ರೇಣಿಯ 10 ಪದಗಳನ್ನ ಕೂಡಿದ್ರೆ ಎಷ್ಟು ಸೂತ್ರ ಬರುತ್ತೆ 245 ಬರುತ್ತೆ. ಈ ರೀತಿಯಾಗಿ ಈ ಶ್ರೇಣಿ ಮೊತ್ತ ಕಂಡುಹಿಡಿಯಬಹುದು. ನಾವು ಸಾಮಾನ್ಯವಾಗಿ ಯಾವ ರೀತಿ ಕಂಡುಹಿಡಿತೀವಪ್ಪ ಅಂತ ಮೊತ್ತ ಕಂಡುಹಿಡಿಯಬೇಕಾದ್ರೆ 2 7 12 ನೆಕ್ಸ್ಟ್ 17 ಈ ರೀತಿ ಮಾಡ್ಕೊಂಡು 10 ಪದ ಕೂಡಿದ್ರೆ ಎಷ್ಟು ಸೂತ್ರ ಬರುತ್ತೆ 245 ಬರುತ್ತೆ. ಈ ರೀತಿ ಮಾಡೋದ್ರಲ್ಲಿ ಬಹಳ ಕಷ್ಟ ಆಗುತ್ತೆ. ಅದೇ ಬಹಳಷ್ಟು ಸಂಖ್ಯೆಗಳು ಕೊಟ್ಟಾಗ ಉದಾಹರಣೆಗೆ 50 ಪದ ಕೂಡಿ 100 ಪದ ಕೂಡಿ 200 ಪದ ಕೂಡಿ ಅಂತ ಕೊಟ್ಟಾಗ ಈ ರೀತಿ ಎಲ್ಲ ಬರ್ಕೊಂಡು ಲೆಕ್ಕ ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗಣಿತದಲ್ಲಿ ಏನ್ ಮಾಡಪ್ಪ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡದಾದ ಲೆಕ್ಕಗಳನ್ನ ಸಿಂಪಲ್ ಆಗಿ ಚಿಕ್ಕದಾಗಿ ಮತ್ತು ಬೇಗ ಮಾಡುವಂತ ಕೆಲವೊಂದು ಸೂತ್ರಗಳನ್ನು ಕಂಡುಹಿಡಿದರೆ ಆ ಸೂತ್ರಗಳ ಮೂಲಕ ನಾವು ಮೊತ್ತವನ್ನ ಕಂಡುಹಿಡಿಯಬಹುದು. ಇದು ಒಂದನೇ ಲೆಕ್ಕ ಆಯ್ತು. ನೆಕ್ಸ್ಟ್ ಎರಡನೇ ಲೆಕ್ಕ ಇದೇ ಅಭ್ಯಾಸದಲ್ಲಿ ಎರಡನೇ ಲೆಕ್ಕ ಇದು ಸ್ವಲ್ಪ ವ್ಯತ್ಯಾಸ ಇದೆ. ಎರಡನೇ ಲೆಕ್ಕ -37 -33 -29 ಅದ 12 ಪದಗಳವರೆಗೆ. ನೋಡಿ ಹಿಂದಿನ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಹಿಂದಿನ ಪದದಲ್ಲಿ ಹಿಂದಿನ ಲೆಕ್ಕದಲ್ಲಿ ಪದಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಅಂದ್ರೆ ಧನ ಸಂಖ್ಯೆಗಳನ್ನು ಹೊಂದಿರುವಂತ ಪದಗಳ ಸಂಖ್ಯೆ ಇತ್ತು. ಈ ಲೆಕ್ಕದಲ್ಲಿ ಏನಾಗಿದೆ ಋಣ ಸಂಖ್ಯೆಗಳು ಈಗ -37 -33 -23 ಇಲ್ಲಿ ಪದಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಕಡಿಮೆ ಆಗ್ತಾ ಬಂದಾಗ ಇದು ಋಣ ಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಶ್ರೇಣಿ ಆಗಿದೆ. ಈ ಶ್ರೇಣಿ ಬರಿತಾ ಹೋದ್ರೆ 12 ಪದ ಕೂಡಿ ಎಷ್ಟು ಉತ್ತರ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಪದಗಳು ಋಣ ಸಂಖ್ಯೆಯನ್ನು ಹೊಂದಿರೋದ್ರಿಂದ ಮೊತ್ತನೂ ಕೂಡ ನಮಗೆ ಏನಾಗುತ್ತೆ ಇಲ್ಲಿ ಉತ್ತರನೂ ಕೂಡ ಏನಾಗುತ್ತೆ ಋಣ ಸಂಖ್ಯೆ ಬರ್ತಾ ಹೋಗುತ್ತೆ. ಅದನ್ನ ನಾವು ಈಗ ಕಂಡುಹಿಡಿಯೋಣ. ಸೂತ್ರವನ್ನು ಇದನ್ನು ಉಪಯೋಗಿಸಬೇಕಾಗುತ್ತೆ. ನೋಡಿ ಈ ಸೂತ್ರ ಉಪಯೋಗಿಸ್ಕೊಂಡ್ರೆ ಇಲ್ಲಿ ಈ ಶ್ರೇಣಿಯಲ್ಲಿ -37 ಅನ್ನೋದು ಮೊದಲ ಪದ ಆಗುತ್ತೆ. a is equal to ಫಸ್ಟ್ ಟರ್ಮ್ a is equal to -37. ನೆಕ್ಸ್ಟ್ n ಅಂತ ಹೇಳಿದ್ರೆ ಸಾರಿ d ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ ಹಾಗೆ ನಿಮಗೆ ಹೇಳ್ಕೊಟ್ಟಿದ್ದೀನಲ್ವಾ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆಯಬೇಕು. ಅಂದ್ರೆ -33ರಲ್ಲಿ -37ರಲ್ಲಿ -37ನ್ನ ಏನ್ ಮಾಡಬೇಕು ಕಳಿಬೇಕು. ಇಲ್ಲಿ ಮೈನಸ್ ಹಾಕಬೇಕು. -33ರಲ್ಲಿ -37ನ್ನ ಏನ್ ಮಾಡಬೇಕು ಕಳಿಬೇಕು. ಅದೇ ರೀತಿ ಬೇಕಿದ್ರೆ ನೀವು -29ರಲ್ಲಿ -33 ಕೂಡ ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಇನ್ನು ಹ್ಯಾಕ್ ಕಂಡುಹಿಡಿಯಬೇಕು d is equal to -33 ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 37 ಆಯ್ತು. ನೆಕ್ಸ್ಟ್ d is equal to ಈಗ -33 ಇದೆ ಪ್ಲಸ್ 37 ಇದೆ. 37ರಲ್ಲಿ 33ನ್ನ ಕಳೆಯಬೇಕಾಗುತ್ತೆ. 33ನ್ನ ಕಳೆದ್ರೆ ಎಷ್ಟಾಗುತ್ತೆ 4 ಆಗುತ್ತೆ. ಎಂತ 4 ಆಗುತ್ತೆ
ಪ್ಲಸ್ 4 ಆಗುತ್ತೆ. ಯಾಕೆ ಪ್ಲಸ್ ಅಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇದೆ. ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು ಅಲ್ಲಿಗೆ 4 ಆಯ್ತು. ಸಾಮಾನ್ಯ ವ್ಯತ್ಯಾಸ 4 ಆಯ್ತು. ಈಗ ಪದಗಳ ಸಂಖ್ಯೆ ಎಷ್ಟಿದೆ? n is equal to 12. ಎಷ್ಟು? S12 is equal to question mark. ನೋಡಿ ಪದಗಳ ಸಂಖ್ಯೆ 12 ಪದ ಕೂಡಿ ಎಷ್ಟು ಉತ್ತರ ಬರುತ್ತೆ ಕಂಡುಹಿಡಿಯಿರಿ. ಈಗ S ಎಂದಿರೋ ಕಡೆ S ಎಷ್ಟು ಪದಗಳ ಮೊತ್ತ? 12 ಪದಗಳ ಮೊತ್ತ. S12 is equal to 12/2 ಇಂಟು 2 ಇಂಟು A ಅಂತ ಹೇಳಿದ್ರೆ ಮೊದಲ ಪದ -37 ಪ್ಲಸ್ n ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 12 ಪದಗಳನ್ನು 12 ಪದ 12 ಮೈನಸ್ 1 d ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ನಾವು ಕಂಡುಕೊಂಡಿದ್ದೀವಿ. ಅದೆಷ್ಟಿದೆ? 4 ಇದೆ. ಇಲ್ಲಿ 4 ಹಾಕಬೇಕು. ಎಷ್ಟು? S12 is equal to 2 ರಿಂದ 12 ಅನ್ನು ಭಾಗಿಸಿ 2 1 2 6 ನೆಕ್ಸ್ಟ್ 37 ಇದೆ. 37 -37 ಇಂಟು 2 ಗುಣಿಸಬೇಕಾಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 7 2 14 ದಶಕ 1 3 6 6 1 7 74 ಮೈನಸ್ 74 ಆಯ್ತು. ಅಂದ್ರೆ 37 2 ಮೈನಸ್ 74 ಪ್ಲಸ್ 12 ರಲ್ಲಿ 1 ಕಳೆದ್ರೆ 11 11 ಇಂಟು 4 ನೆಕ್ಸ್ಟ್ S12 is equal to 6 ಇಂಟು ಮೈನಸ್ 74 ಪ್ಲಸ್ 11 ಎಷ್ಟಾಯ್ತು? 44 ಆಯ್ತು. ನೆಕ್ಸ್ಟ್ S12 is equal to ಇಲ್ಲಿ 6 ಹಾಗೆ ಇರಲಿ, ಬ್ರಾಕೆಟ್ ಒಳಗೆ ಇರೋದು ಸ್ವಲ್ಪ ತರಬೇಕಾಗುತ್ತೆ. ಇಲ್ಲಿ ಮೈನಸ್ 74 ಮತ್ತೆ ಪ್ಲಸ್ 44 ಇದೆ. ಈಗ 74 44 ಕಳೆಯಬೇಕು. ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 4 4 ಹೋದ್ರೆ 0. ಇಷ್ಟು 7 ರಲ್ಲಿ 4 ಹೋದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಮೈನಸ್ಸಿಗೆ ಮೈನಸ್ -30 ಆಯ್ತು. -30. ಈಗ S12 is equal to 6 ಇಂಟು -30 ಗುಣಿಸ್ಕೊಬೇಕಾಗತ್ತೆ. ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 6 18 180. ನೋಡಿ ಇಲ್ಲಿ ಹಿಸ್ಟರಿಯಲ್ಲಿ ಪದಗಳ ಮೊತ್ತ ಎಷ್ಟಾಗುತ್ತೆ? 180 ಆಗುತ್ತೆ ಅನ್ನೋದನ್ನ ಈ ಲೆಕ್ಕದ ಮೂಲಕ ತಿಳ್ಕೊಬಹುದು. ಇದೇ ರೀತಿಯಾಗಿ ಅಭ್ಯಾಸದಲ್ಲಿ ಬೇರೆ ಬೇರೆ ಲೆಕ್ಕಗಳಿದ್ದಾವೆ. ಈ ವಿದ್ಯಾರ್ಥಿಗಳು ನೀವು ಈ ಲೆಕ್ಕಗಳನ್ನು ಬಿಡಿಸಿಕೊಳ್ಳಿ. ನೀವು ಅದೇ ರೀತಿಯಾಗಿ ಇದೇ ಅಭ್ಯಾಸದ 3ನೇ ಮೇನಲ್ಲಿ ಕೆಲವೊಂದು ಲೆಕ್ಕಗಳು ಸ್ವಲ್ಪ ಬದಲಾವಣೆ ಇದೆ. ಆ ಬದಲಾವಣೆಗೆ ತಕ್ಕಂತೆ ಲೆಕ್ಕ ಬಿಡಿಸಬೇಕಾಗತ್ತೆ. ಈಗ ಆ ಲೆಕ್ಕಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅಭ್ಯಾಸ 1.3ರಲ್ಲಿ 3ನೇ ಮೇನ್. ಅಭ್ಯಾಸ 1.3ರಲ್ಲಿ 3ನೇ ಮೇನು. ಈ ಕೆಳಗಿನ ಸಮಾಂತರ ಶ್ರೇಣಿಗಳಲ್ಲಿ ಅಂತ ಕೊಟ್ಬಿಟ್ಟು ಅದರಲ್ಲಿ 1ನೇ ಲೆಕ್ಕ ಇದಕ್ಕಿದೆ. A is equal to 5, A is equal to 5, B is equal to 3, A is equal to 50. ಆದರೆ n ಮತ್ತು Sn ಕಂಡುಹಿಡಿಯಿರಿ. n ಮತ್ತು Sn ಕಂಡುಹಿಡಿಯುತ್ತಿದೆ. ಇಲ್ಲಿ A is equal to 5, B is equal to 3, an ಅಂತ ಹೇಳಿದ್ರೆ ಆಸ್ಟ್ರೇಲಿಯ ಕೊನೆಯ ಪದ 50. ಹಾಗಾದ್ರೆ ಆ ಶ್ರೇಣಿ ಎಷ್ಟು ಪದಗಳಿದ್ದಾವೆ ಮತ್ತೆ ಆ ಪದಗಳಲ್ಲಿ ಎಷ್ಟು ಪದಗಳನ್ನು ಕೂಡಿದ ಎಷ್ಟು ಮೊತ್ತ ಬರ್ತದೆ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಏನೇನ ಕೊಟ್ಟಿದ್ದಾರೆ, ಏನನ್ನ ಕಂಡುಹಿಡಿಯಬೇಕು ನೋಡ್ಕೊಳ್ಳಿ. A ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ,
n ಅನ್ನ ಕಂಡುಹಿಡಿಯಬೇಕು ಮತ್ತೆ Sn ಅನ್ನ ಕಂಡುಹಿಡಿಯಬೇಕಾಗುತ್ತೆ. ನಾವು ಸೂತ್ರವನ್ನ ಯಾವ ಕಂಡುಹಿಡಿಯಬೇಕಪ್ಪ ಅಂತ ಹೇಳಿದ್ರೆ ನಾವು n ಕಂಡುಹಿಡಿಯಬೇಕಾಗಿರೋದ್ರಿಂದ ಯಾವ ಸೂತ್ರ ಹಾಕಬೇಕಾಗುತ್ತೆ? a ಸೂತ್ರ ಹಾಕಬೇಕಾಗುತ್ತೆ. ಇಲ್ಲಿ an is equal to a plus n minus 1 into d. ಈ ಸೂತ್ರ ತಗೋಣ. ಇಲ್ಲಿ a is equal to ಎಷ್ಟು? 5, d is equal to ಎಷ್ಟು? 3, a is equal to 50, n is equal to question mark, Sn is equal to question mark. ಇಲ್ಲಿ ಕಂಡುಹಿಡಿಯಬೇಕಾಗಿದೆ n ಮತ್ತು Sn ಅನ್ನ. ಇಲ್ಲಿ an is equal to a plus n minus 1 into d ಈ ಸೂತ್ರವನ್ನು ತಗೊಂಡಾಗ ಈ ಸ್ಟೇಡಿಯಲ್ಲಿ ಇರುವಂತ ಪದಗಳ ಸಂಖ್ಯೆ ಸಿಗುತ್ತೆ. ಫಸ್ಟ್ ಈ ಪದಗಳ ಸಂಖ್ಯೆ ಸಿಕ್ಕ ಆದ ನಂತರ ನಾವು ಮಾಡಬೇಕು ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗುತ್ತೆ. ಫಸ್ಟ್ ನಾವು ಪದಗಳ ಸಂಖ್ಯೆ ಕಂಡುಹಿಡಿಯಬೇಕಾಗುತ್ತೆ. an ಇರೋ ಪ್ಲೇಸ್ ಹಾಕಬೇಕು. ಇಲ್ಲಿ 50 ಹಾಕಬೇಕು. ಇಲ್ಲಿ 50 ಪ್ಲಸ್ a ಅಂತ ಹೇಳಿದ್ರೆ ಎಷ್ಟು? ಸಾರಿ ಇಸ್ ಈಕ್ವಲ್ ಟು a 50 ಇಸ್ ಈಕ್ವಲ್ ಟು a ಅಂದ್ರೆ 5 ಪ್ಲಸ್ n ನಮಗೆ ಗೊತ್ತಿಲ್ಲ ಕ್ವೆಶ್ಚನ್ ಮಾರ್ಕ್, ಆದ್ರಿಂದ n ಅನ್ನು ಹಾಗೆ ಇಟ್ಕೊಳ್ಳೋಣ. n ಮೈನಸ್ 1 d ಅಂತ ಹೇಳಿದ್ರೆ 3 ಸಾಮಾನ್ಯ ವ್ಯತ್ಯಾಸ 3 ಇದೆ. ಈಗ ಲೆಕ್ಕ ಪ್ರಶ್ನೆ ಹೋಗೋಣ. 50 ಇಸ್ ಈಕ್ವಲ್ ಟು 5 ಪ್ಲಸ್ ಇಲ್ಲಿ n ಮೈನಸ್ 1 ಇಂಟು 3 ಇರೋದ್ರಿಂದ 3ರಿಂದ n ಮೈನಸ್ 1 ಅನ್ನು ಗುಣಿಸಬೇಕಾಗುತ್ತೆ. 3 ಇಂಟು n 3n ಮೈನಸ್ 3 ಅಂದ್ರೆ 3 ಎಷ್ಟು? 50 ಇಸ್ ಈಕ್ವಲ್ ಟು ಇಲ್ಲಿ ಬರೀ ಸಂಖ್ಯೆ ಸಜಾತಿ ಪದಗಳನ್ನು ಕೂಡಿ ಕಳೆಯಬಹುದು. ಪ್ಲಸ್ 5 ಮೈನಸ್ 3 5ರಲ್ಲಿ 3 ಹೋದ್ರೆ 2 2 ಪ್ಲಸ್ 3n. ನಮ್ಗೆ ಯಾವ ಬೆಲೆ ಬೇಕಾಗಿರೋದಲ್ಲಿ? n ಬೆಲೆ ಬೇಕಾಗಿರೋದು. ಅದರಿಂದ 50 ಹಾಗೆ ಇಟ್ಕೊಳ್ತೀನಿ, 3n ಅಲ್ಲಿ ಹಾಗೆ ಇಟ್ಕೊಳ್ಳೋಣ. ಈ 2ಅನ್ನ ಈ ಕಡೆ ತಂದ್ರೆ ಏನಾಗುತ್ತೆ? ಮೈನಸ್ 2 ಆಗುತ್ತೆ ಇಸ್ ಈಕ್ವಲ್ ಟು 3n ಆಗುತ್ತೆ. ನೆಕ್ಸ್ಟ್ 50ರಲ್ಲಿ 2 ಎಷ್ಟಾಯ್ತು? 48 ಇಸ್ ಈಕ್ವಲ್ ಟು 3n. ನಮ್ಗೆ ಯಾವ ಬೆಲೆ ಬೇಕಾಗಿದೆ? n ಬೆಲೆ ಬೇಕಾಗಿದೆ. n ಇಸ್ ಈಕ್ವಲ್ ಟು 48 ಬೈ 3 ಆಗುತ್ತೆ. ನೆಕ್ಸ್ಟ್ n ಇಸ್ ಈಕ್ವಲ್ ಟು 3 48 ಅನ್ನು ಭಾಗಿಸಿ 3 ಒಂದೇ 3 4 3 1 ಉಳಿತು 18 ಆಯ್ತು. 3 6 18. ನೋಡಿ ಈ ಸ್ಟೇಡಿಯಲ್ಲಿ ಎಷ್ಟು ಪದಗಳಿದ್ದಾವೆ? 16 ಪದಗಳಿದ್ದಾವೆ. ವಿಷಯದಲ್ಲಿ ಎಷ್ಟು ಪದಗಳಿದ್ದಾವೆ? 16 ಪದಗಳಿದ್ದಾವೆ. ಹಾಗಾದ್ರೆ ಈ ಸ್ಟೇಡಿಯಲ್ಲಿ ಬರ್ತಾ ಹೋದ್ರೆ 16 ಪದಗಳ ಮೊತ್ತ ಎಷ್ಟಾಗುತ್ತೆ ಕಂಡುಹಿಡಿಯಬೇಕು. ನಮಗೆ n ಬೇಸ್ ಸಿಕ್ಕಾಯ್ತಿಲ್ಲ. n ಬೇಸ್ ಎಷ್ಟಾಯ್ತು? 16. ಈಗ 16 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗುತ್ತೆ. ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಸೂತ್ರವನ್ನು ಉಪಯೋಗಿಸಬಹುದು, ಈ ಸೂತ್ರವನ್ನು ಉಪಯೋಗಿಸಬಹುದು. ಇದನ್ನ ಯಾಕೆ ಉಪಯೋಗಿಸಬಹುದು ಅಂತ ಹೇಳಿದ್ರೆ ಇಲ್ಲಿ ನೋಡಿ n ಅಂದ್ರೇನು? ಆ ಸ್ಟೇಡಿಯ ಕೊನೆ ಪದ. ಸ್ಟೇಡಿಯ ಕೊನೆ ಪದ ಗೊತ್ತಿದೆ ನನಗೆ. ಇಲ್ಲಿ an ಅಂದ್ರೆ ಅಂತ ಹೇಳಿದ್ರೆ l ಅಂತ ಹೇಳಿದ್ರೆ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ನಾನು ಏನ್ ಇರೋ ಕಡೆ ಇಷ್ಟ ಆಗ್ತದೆ l ಅಂತ ಹಾಕೋದು 50 ಹಾಕೋದು ನಾನು ಈ ಸೂತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಈ ಸೂತ್ರ ಉಪಯೋಗಿಸ್ಕೊಂಡ್ರೆ ಲೆಕ್ಕ ಬರುತ್ತೆ. ಈ ಸೂತ್ರ ಉಪಯೋಗಿಸ್ಕೊಳ್ತೀನಿ. ಈಗ Sn is equal to n/2 into a plus l. ಇಲ್ಲಿ Sn ಅಂತ ಹೇಳಿದ್ರೆ ಇಲ್ಲಿ Sn n ಎಷ್ಟು? 16. ಅದೇ S16 ಅಂದ್ರೆ 16 ಪದಗಳ ಮೊತ್ತ ಬರ್ತಾ ಇದ್ರೆ 16 ಪದ ಕೂಡಿದ್ರೆ ಎಷ್ಟು ಉತ್ತರ ಬರುತ್ತೆ ಹೇಳಬೇಕಾಗುತ್ತೆ. S16 is equal to 16/2. a ಅಂದ್ರೆ ಶ್ರೇಣಿಯ ಮೊದಲ ಪದ ಎಷ್ಟು? 5. l ಅಂತ ಹೇಳಿದ್ರೆ ಆ ಶ್ರೇಣಿಯ ಕೊನೆಯ ಪದ. ಇಲ್ಲಿ an ಅಂತ ಹೇಳಿದ್ರು ಒಂದೇ, l ಅಂತ ಒಂದೇ. an ಅಂದ್ರೆ ಅದು 50, ಅದು ಶ್ರೇಣಿಯ ಕೊನೆಯ ಪದನೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾವು l ಇರೋ ಕಡೆ ಎಷ್ಟು ಹಾಕ್ಬೋದು? ನಾವು 50 ಹಾಕ್ಬೋದು. ಇಲ್ಲಿ 50 ಹಾಕ್ತೀವಿ. ನೆಕ್ಸ್ಟ್ S16 is equal to 2ರಿಂದ 16 ಭಾಗಿಸಿ 2 × 16 ಎಷ್ಟು? 50 ಪ್ಲಸ್ 5 ಇದೆ, 4 ಬೇಕಾಗುತ್ತೆ. 50 ಕೈಸಿ ಎಷ್ಟಾಯ್ತು? 55 ಆಯ್ತು. ನೆಕ್ಸ್ಟ್ S16 is equal to 8ರಿಂದ 55 ಗುಣಿಸ್ಕೊಳ್ತೀನಿ. 8 5 40 ಎಷ್ಟು? 4. 8 5 40 4 44. ನೋಡಿ ಈ ಸ್ಟೇಡಿಯಲ್ಲಿ 16 ಪದಗಳನ್ನು ಕೂಡಿ ಎಷ್ಟು ಬರುತ್ತೆ? 440. ಈ ರೀತಿಯಾಗಿ ನಾವು
ಒಂದು ಶ್ರೇಣಿಯಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟರೆ, ಕೆಲವೊಂದು ಅಂಶಗಳನ್ನು ಕೊಟ್ಟರೆ ಆ ಕೊಟ್ಟಿರೋ ಅಂಶವನ್ನ ಮತ್ತೆ ಕಂಡಿಬೇಕಾದ ಅಂಶವನ್ನ ಸೂತ್ರ ಉಪಯೋಗಿಸಿ ಕಂಡಿಡ್ಬೋದು. ನೋಡಿ ಇದೇ ಲೆಕ್ಕದಲ್ಲಿ ಮೊದಲ ಪದ ಕೊಟ್ಟಿದ್ದಾರೆ 5, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ 3, ಪದಗಳ ಕೊನೆ ಪದ ಕೊಟ್ಟಿದ್ದಾರೆ ಎಷ್ಟು 50. ಇದನ್ನು ಉಪಯೋಗಿಸ್ಕೊಂಡು ಎನ್ನನೇ ಪದ ಎಷ್ಟಾಗುತ್ತೆ ಮತ್ತೆ ಎಸ್ ಎನ್ ಅಂದ್ರೆ ಆ ಪದಗಳ ಒಟ್ಟು ಮೊತ್ತ ಎಷ್ಟಾಗುತ್ತೆ ಕಂಡಿಬೇಕಾಗುತ್ತೆ. ಈ ಫಸ್ಟ್ ಕಂಡಿಬೇಕಾದ್ರೆ ಕೊಟ್ಟಿರೋ ಪದಗಳನ್ನು ಬರ್ಕೊಳ್ಳಿ. ಎ ಅಂದ್ರೆ 5, ಡಿ ಅಂದ್ರೆ 3, ಎ ಏನಂದ್ರೆ 50, ಎನ್ ಅಂದ್ರೆ ಕಂಡಿಬೇಕು, ಎಸ್ ಎನ್ ಅಂತ ಹೇಳಿದ್ರೆ ಮೊತ್ತ ಕಂಡಿಬೇಕು. ಇಲ್ಲಿ ಪದ ಗೊತ್ತಿಲ್ಲದ್ರಿಂದ ಎಷ್ಟು ಪದಗಳು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಮಾಡ್ಬೇಕಾಗತ್ತೆ ಈ ಸೂತ್ರ ಉಪಯೋಗಿಸ್ಕೊಬೇಕಾಗುತ್ತೆ. ಸಮಾಂತರ ಶ್ರೇಣಿಯಲ್ಲಿ ಪದವನ್ನು ಕಂಡ ಸೂತ್ರ ಉಪಯೋಗಿಸ್ಕೊಬೇಕಾಗತ್ತೆ. ಅಲ್ಲಿ ಎ a ಪ್ಲಸ್ n ಮೈನಸ್ 1 ಇಂಟು ಡಿ ಈ ಲೆಕ್ಕವನ್ನು ಉಪಯೋಗಿಸ್ಕೊಂಡು ಈ ಸೂತ್ರ ಉಪಯೋಗಿಸ್ಕೊಂಡು ಬೆಲೆ ಹಾಕಿದ್ರೆ a ನ ಕಡೆ 50 ಇಸ್ ಈಕ್ವಲ್ ಟು a ನ ಕಡೆ 5 ಪ್ಲಸ್ n ನ ಕಡೆ n ಗೊತ್ತಿಲ್ಲ ನನಗೆ, ಇದು n ಗೊತ್ತು, ಅದಕ್ಕೋಸ್ಕರ n ನ ಕಡೆ n ಹಾಕೊಬೇಕಾಗುತ್ತೆ ಮೈನಸ್ 1. ಡಿ ಬೆಲೆ ಸಾಮಾನ್ಯ ವ್ಯತ್ಯಾಸ ಎಷ್ಟು 3 ಹಾಕೊಬೇಕಾಗುತ್ತೆ. ಲೆಕ್ಕ ಬಿಡಿಸ್ತಾ ಹೋದ್ರೆ 50 ಇಸ್ ಈಕ್ವಲ್ ಟು 5 ಕ್ಕೆ 5 3 ನ ಗುಣಿಸ್ಕೊಳ್ಳಿ 3 ಇಂಟು n 3n ಮೈನಸ್ 3 ಒಂದ್ಲೆ 3 50 ಇಸ್ ಈಕ್ವಲ್ ಟು 2. ಇಲ್ಲಿ 5 ರಲ್ಲಿ 3 ನ ಕಳೆದ್ರೆ 2 ಪ್ಲಸ್ 3n ಆಗುತ್ತೆ. ನಮಗೆ n ಬೆಲೆ ಬೇಕಾಗಿರೋದ್ರೆ 3n ಹಾಗೆ ಇಟ್ಕೊಳ್ಳಿ, 2 ಈ ಕಡೆ ತನ್ನಿ ಮೈನಸ್ ಆಗುತ್ತೆ. 50 ರಲ್ಲಿ 2 ಕಳೆದ್ರೆ 48 ಇಸ್ ಈಕ್ವಲ್ ಟು 3n. ಸುಲಭ ತಂದಾಗ n ಬೆಲೆ ಎಷ್ಟಾಯ್ತದೆ 16. ಇಲ್ಲಿ ಪದಗಳ ಸಂಖ್ಯೆ ಎಷ್ಟಾಯ್ತದೆ 16. ಇಲ್ಲಿ ಇಷ್ಟು 16 ಪದಗಳಿದೆ ಅಂತ ಅರ್ಥ. ಹಾಗಾದ್ರೆ ಆ 16 ಪದಗಳ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಈ ಸೂತ್ರವನ್ನು ಉಪಯೋಗಿಸ್ಕೋಬಹುದು ಅಥವಾ ಈ ಸೂತ್ರವನ್ನು ಉಪಯೋಗಿಸ್ಕೋಬಹುದು. ನಾನು ಎರಡನೇ ಸೂತ್ರ ಉಪಯೋಗಿಸ್ಕೊಳ್ತದೆ ಮೊತ್ತ ಕಂಡಿದ್ದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಆ ಶ್ರೇಣಿಯಲ್ಲಿ ಕೊನೆ ಪದ ಗೊತ್ತಿದೆ. ಕೊನೆ ಪದ ಗೊತ್ತಿದ್ದಾಗ ಈ ಸೂತ್ರ ಉಪಯೋಗಿಸ್ಬೋದು. ಕೊನೆ ಪದ ಗೊತ್ತಿಲ್ಲದೆ ಇದ್ದಾಗ ಈ ಸೂತ್ರ ಉಪಯೋಗ. ಇಲ್ಲಿ ಕೊನೆ ಪದ ಗೊತ್ತಿರೋದ್ರಿಂದ ನಮಗೆ ಲೆಕ್ಕ ಚಿಕ್ಕದಾಗುತ್ತೆ ಮತ್ತು ಬೇಗ ಆಗೋದಕ್ಕೋಸ್ಕರ ಈ ಸೂತ್ರ ಉಪಯೋಗಿಸ್ಕೊಂಡಿದ್ದೀನಿ. ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಅಂತ ತಗೊಂಡಾಗ ಈ ಸೂತ್ರ ತಗೊಂಡಾಗ ಎಸ್ ಎನ್ ಎನ್ ಅಂದ್ರೆ 16 ಅಂದ್ರೆ 16 ಪದಗಳ ಮೊತ್ತ ಸಮ್ ಆಫ್ 16 ಟರ್ಮ್ಸ್ ಅಂತ ಹೇಳಿ ಇಸ್ ಈಕ್ವಲ್ ಟು 16/2 a ಬೆಲೆ ಆಯ್ತು ಪ್ಲಸ್ ಎಲ್ ಅಂತ ಹೇಳಿದ್ರೆ ಶ್ರೇಣಿ ಕೊನೆಯ ಪದ ಆಗುತ್ತೆ. ಅಲ್ಲಿಗೆ 50 ಹಾಕಿ ನೆಕ್ಸ್ಟ್ 2 8 16 ಆಗುತ್ತೆ. 50 ಪ್ಲಸ್ 5 55 55 8 46. ಈ ರೀತಿಯಾಗಿ ನಾವು ಪದಗಳ ಮೊತ್ತವನ್ನ ಕಂಡುಹಿಡಿಯಬಹುದು. ಇದೇ ರೀತಿಯಾಗಿ ಈ ಅಭ್ಯಾಸದಲ್ಲಿ ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಲೆಕ್ಕ a is equal to 7, a 13 is equal to 35. ಆದರೆ ಡಿ ಮತ್ತು ಎಸ್ 13 ಗಳನ್ನು ಕಂಡುಹಿಡಿಯಿರಿ. ನೋಡಿ ಎರಡನೇ ಲೆಕ್ಕದಲ್ಲಿ ಸ್ಟೇಡಿಯಂ ಮೊದಲ ಪದ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ ಇದು ಮೊದಲ ಪದ ಕೊಟ್ಟಿದ್ದಾರೆ 7. ಆ ಸ್ಟೇಡಿಯಂ 13ನೇ ಪದ ಎ 13 ಅಂತ ಹೇಳಿದ್ರೆ ಆಶೆ 13 ಪದಗಳಿದಾವೆ. ಆ ಸ್ಟೇಡಿಯಂ 13ನೇ ಪದ ಎಷ್ಟಿದೆ 35 ಇದೆ. ಹಾಗಾದ್ರೆ ಏನ್ ಕಂಡುಹಿಡಿಯಬೇಕು ನಾವು ಡಿ ಕಂಡುಹಿಡಿಯಬೇಕು. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಕಂಡು ಆ ಸ್ಟೇಡಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು. ಅದೇ ರೀತಿ ಎಸ್ 13 ಅಂದ್ರೆ ಏನು? ಎಸ್ ಅಂದ್ರೆ ಮೊತ್ತ ಸಮ್ ಅಂತ 13 ಪದ ಕೂಡ ಎಷ್ಟು ಬರುತ್ತೆ? 13 ಪದ ಎಷ್ಟಿದೆ? 13ನೇ ಪದ ಎಷ್ಟಿದೆ 35 ಇದೆ. 13 ಪದ ಕೂಡಿದ್ರೆ ಎಷ್ಟು ಮೊತ್ತ ಬರುತ್ತೆ ಅನ್ನೋದನ್ನ ಕಂಡುಹಿಡಿಯಬೇಕಾಗುತ್ತೆ. ನಾವು ಇಲ್ಲೂ ಕೂಡ ಏನ್ ಮಾಡ್ಬೇಕಾಗುತ್ತೆ ಡಿ ಕಂಡುಹಿಡಿಯಬೇಕಾದ್ರಿಂದ ಇಲ್ಲಿ ಮತ್ತೆ ಸೂತ್ರ ಹಾಕಬೇಕಾಗುತ್ತೆ a ಪ್ಲಸ್ n ಮೈನಸ್ 1 ಇಂಟು ಡಿ ಸೂತ್ರ ಹಾಕಬೇಕಾಗುತ್ತೆ. ಇಲ್ಲಿ n is equal to a ಪ್ಲಸ್ n ಮೈನಸ್ 1 ಇಂಟು ಡಿ ಈ ಸೂತ್ರ ಉಪಯೋಗಿಸಬೇಕಾಗುತ್ತೆ. ಕೊಟ್ಟಿರೋ ಅಂಶಗಳನ್ನ ಬರ್ಕೊಳ್ಳಿ. a is equal to 7, a 13 is equal to 35, a 13 is equal to 35. ಡಿ ಅನ್ನ ಕಂಡುಹಿಡಿಯಬೇಕು ಕ್ವಶನ್ ಮಾರ್ಕ್. ಅದೇ ರೀತಿಯಾಗಿ ಎಸ್ 13 ಪದಗಳ ಮೊತ್ತ ಕಂಡುಹಿಡಿಯಬೇಕು ಅದು ಕ್ವಶನ್ ಮಾರ್ಕ್.
ಇಲ್ಲಿ n ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ a 13 ಅಂತ ಇರೋದ್ರಿಂದ an ಅಲ್ಲಿಗೆ n ಬೆಲೆ ಎಷ್ಟಾಗುತ್ತೆ 13 ಆಗುತ್ತೆ. 13ನೇ ಪದ ಅಂತ ಹೇಳಿ n ಅಂದ್ರೆ 13 ತಿಳ್ಕೊಬೇಕು ನಾವು. ನೋಡಿ an ಇರೋ ಕಡೆ ಇಲ್ಲಿ an ಅಂದ್ರೆ ಒಂದೇ a 13 ಅಂದ್ರೆ ಒಂದೇ. an ಇರೋ ಕಡೆ ಎಷ್ಟು ಹಾಕೋದು 35 a ಅಂದ್ರೆ 7 ಪ್ಲಸ್ n ಅಂತ ಹೇಳಿದ್ರೆ ಎಷ್ಟು 13 ಪದಗಳು. ಅಷ್ಟೇ 13 ಪದಗಳಿವೆ. 13 ಮೈನಸ್ 1 ಡಿ ಅಂತ ಹೇಳಿದ್ರೆ ಕಂಡಿಬೇಕು ಗೊತ್ತಿಲ್ಲ ನಿಮಗೆ ಕ್ವಶನ್ ಮಾರ್ಕ್. ಅದರಿಂದ ಕಂಡಿಬೇಕಾದ್ರೆ ಹಾಗೆ ಬರ್ಕೊಳ್ಳಿ ಡಿ ಎಷ್ಟು 35 ಇಸ್ ಈಕ್ವಲ್ ಟು ಎ ಪ್ಲಸ್ 13 ಒಂದು ಸೈಕಲ್ಗೆ 12 ಇಂಟು ಡಿ ಎಷ್ಟು 35 ಇಸ್ ಈಕ್ವಲ್ ಟು ಎ ಪ್ಲಸ್ 12 ಡಿ. ನಿಮ್ಗೆ ಯಾವ ಬೆಲೆ ಬೇಕು ಡಿ ಬೆಲೆ ಬೇಕು. ಏನನ್ನು ಈ ಕಡೆ ತರ್ತೀನಿ 35 ಮೈನಸ್ 7 ಇಸ್ ಈಕ್ವಲ್ ಟು 12 ಡಿ. ಈಗ 35ರಲ್ಲಿ 7 ಕಳಿತೀನಿ 15ರಲ್ಲಿ 7 ಅಂದ್ರೆ 8 ಇದು 2 ಉಳಿದು ಜೊತೆಗೆ 28 ಆಯ್ತು. ಅಲ್ಲಿಗೆ 12 ಡಿ ಇಸ್ ಈಕ್ವಲ್ ಟು 12 ಡಿ ಇಸ್ ಈಕ್ವಲ್ ಟು ಎಷ್ಟು ಸರಿ ಇದು 28 ಡಿ ಇಸ್ ಈಕ್ವಲ್ ಟು ಯಾಕೆಲ್ಲ ತಪ್ಪಾಗಿದೆ ಎ 13 35 ಈಕ್ವಲ್ ಟು ಎ ಬೆಲೆ 7 ಎಸ್ ಅದು 2 ಮೈನಸ್ 1 35 ಈಕ್ವಲ್ ಟು 7 ಪ್ಲಸ್ 12 ಡಿ. ಮೂವತ್ತೈದರಲ್ಲಿ 7 ಹೋದರೆ 28 ಸರಿನಾ 28 ಬೈ 1